ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಸ ಲೇಖನವನ್ನು ಬರೆದು ತಂದಿರುತ್ತೇನೆ. ಲೇಖನದ ಹೆಸರು ಗೇರು ಮರಕ್ಕೊಂದು ಪತ್ರ. ಈ ಪತ್ರದಲ್ಲಿ ನಾನು ಗೇರುಗುಡ್ಡದಲ್ಲಿ ನಾ ಕಳೆದಂತಹ ದಿನಗಳ ಬಗ್ಗೆ ಬರೆದಿರುತ್ತೇನೆ. ಪ್ರೀತಿಯ ಗೆಳತಿ ಗೇರು ಮರ, ಹೇಗಿದ್ದೀಯಾ? ನೀನು ಚೆನ್ನಾಗಿದ್ದೀಯಾ ಎಂದು ನಾನು ಭಾವಿಸ್ತೇನೆ. ನೀನು ಹೇಗಿದ್ದಿ ಎಂದು ನೋಡಿ ಹೋಗುವಷ್ಟು ಪುರುಸೊತ್ತು ನನಗಿಲ್ಲ. ಯಾಕಂದರೆ ನನ್ನ 2 ಪುಟ್ಟ ಕಂದಮ್ಮಗಳನ್ನು ತೆಗೆದುಕೊಂಡು ಅಷ್ಟು ದೂರ ಬರುವುದು ಕಷ್ಟ. ಹೀಗಿದ್ದರೂ ನೀನಂದರೆ ನನಗೆ ಬಹಳ ಇಷ್ಟ. ನೀನು ನನ್ನ ಬಾಲ್ಯ ಸ್ನೇಹಿತೆ ಅಥವಾ ಸ್ನೇಹಿತ. ಬಾಲ್ಯದಲ್ಲಿ ಶಾಲಾ ಪರೀಕ್ಷೆಗಳು ಬಂದಂಥ ಸಂದರ್ಭದಲ್ಲಿ ನಾನು ನಿನ್ನ ಮೇಲೆ ಕುಳಿತು ಪರೀಕ್ಷೆಗೆ ಓದ್ತಾ ಇದ್ದದ್ದು ಈಗಲೂ ಕೂಡ ನೆನಪಿದೆ. ಹೀಗೆ ಒಂದು ಬಾರಿ ಗೇರು ಮರದಿಂದ ಓದ್ತಾ ಕೆಳಗೆ ಬಿದ್ದಿದ್ದೆ. ಯಾಕಂದರೆ ಓದ್ತಾ ನಾನು ನಿದ್ದೆಗೆ ಜಾರಿದ್ದೆ. ತುಂಬ ಎತ್ತರಕ್ಕೆ ಹತ್ತದ ಕಾರಣ ನನ್ನ ಮೈಕೈಗೆ ಗಾಯಗಳು ಆಗಿರಲಿಲ್ಲ. ನನ್ನ ಅಪ್ಪ ನಿನ್ನನ್ನು ಬಾವಿಯಿಂದ ನೀರೆಳೆದು ಹಾಕಿ ಪೋಷಿಸಿದರು. ಆದರೆ ಈಗ ಒಳ್ಳೆಯ ಫಸಲು ಬರುವಾಗ ಅಪ್ಪನೂ ಇಲ್ಲ, ನಾನೂ ಅಲ್ಲಿಲ್ಲ. ಇದರ ಬಗ್ಗೆ ನನಗೆ ಬಹಳ ಬೇಸರವಿದೆ. ರಜಾ ದಿನಗಳಲ್ಲಿ ನಾನು ಮತ್ತು ನನ್ನ ತಂಗಿ ಗೇರು ಬೀಜ ಹೆಕ್ಕಿ ಸಿಕ್ಕ ಹಣದಿಂದ ಅಜ್ಜನ ಮನೆಗೆ ಹೋಗ್ತಾ ಇದ್ವಿ. ಯಾಕಂದರೆ ನಾವು ಗೇರು ಬೀಜ ಹೆಕ್ಕಿ ನಾವು ಗಳಿಸಿದ ಹಣ ಅನ್ನುವಂತಹ ಒಂದು ಸಂತೋಷ ನಮಗೆ ಇರ್ತಾ ಇತ್ತು. ಗೇರು ಬೀಜ ತಿನ್ನಬೇಕು ಎನಿಸಿದಾಗ ಅಮ್ಮ ಅದನ್ನು ಸುಟ್ಟು ಹಾಕಿ ಗುದ್ದಿ ತಿನ್ನಲಿಕ್ಕೆ ಕೊಡ್ತಾಯಿದ್ರು. ಮಣ್ಣಿನ ಮಡಿಕೆಯಲ್ಲಿ ಹುರಿಯುತ್ತಿದ್ದದು ಈಗಲೂ ಕೂಡ ನೆನಪಿದೆ. ಇನ್ನು ಅಪ್ಪ ಅಮ್ಮ ನಾನೇನಾದರೂ ತಪ್ಪು ಮಾಡಿ ಜೋರು ಮಾಡಿದರೆ ನಾನು ನಿನ್ನ ಬಳಿ ಬಂದು ಮರ ಹತ್ತಿ ಕುಳಿತುಕೊಳ್ಳುತ್ತಿದ್ದೆ. ಒಂದು ಬಾರಿ ನಾನು ಗುಡ್ಡದಲ್ಲಿದ್ದಾಗ ಗೇರು ಬೀಜ ಕದಿಯಲು ಬಂದಂತಹ ಒಬ್ಬ ವ್ಯಕ್ತಿಯನ್ನು ನಾನು ಬೈದು ಕಳಿಸಿದ್ದು ಇನ್ನೂ ನೆನಪಿದೆ. ಗೇರು ಹಣ್ಣನ್ನು ದನಗಳಿಗೆ ಕೂಡ ಹಾಕುತ್ತಾ ಇದ್ದೆ. ನನ್ನ ನೆಚ್ಚಿನ ಬರಹಗಳು ಅಥವಾ ನನ್ನ ಹೆಚ್ಚಿನ ಬರಹಗಳು ಹುಟ್ಟಿರುವುದು ನಿನ್ನ ಸನ್ನಿಧಿಯಲ್ಲಿ. ಆ ನಿನ್ನ ತಂಪಾದ ಗಾಳಿಯಲ್ಲಿ ಇಷ್ಟೊಂದು ಸೊಗಸಾಗಿ ನಿನ್ನ ಬಗ್ಗೆ ಬರೆಯಲು ಕಾರಣ ನಾನು ನಿನ್ನ ಬಗ್ಗೆ ಇಟ್ಟಿರುವಂತಹ ಅತಿಯಾದಂತಹ ಪ್ರೀತಿ ಅಂತ ಹೇಳ್ತಾ ನನ್ನ ಈ ಪತ್ರವನ್ನು ಮುಗಿಸ್ತೇನೆ. ಇತಿ ನಿನ್ನ ಗೆಳತಿ ಗೇರು ಮರದ ಅಭಿಮಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.